ಸರ್ಕಾರಿ ಕಾರ್ಯಕ್ರಮದಲ್ಲಿ ಏನು ಅಶ್ಲೀಲ ಚಿತ್ರವನ್ನು ವೀಕ್ಷಣೆ ಮಾಡಿದ್ದಾರೆ ಅಂತಕ್ಕಂಥ ಆರೋಪವನ್ನು ಹೊತ್ತಿರ್ತಕ್ಕಂತಹ ಸಚಿವ ತನ್ವೀರ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮದ ಅಲ್ಲಿ ಏನು ನಡೀತು ಏನು ಅಂತಕ್ಕಂಥದ್ದನ್ನು ಸಂಪೂರ್ಣ ವಿವರಣೆಯನ್ನು ಸಚಿವರೇ ನಮ್ಮ ಜೊತೆಗೆ ನೀಡೋದಕ್ಕಿದ್ದಾರೆ. ಸರ್ ಹೇಳಿ, ಏನಾಯಿತು ನಿನ್ನೆ? ಸಂದೇಶಗಳು ಬಂದಂಥದ್ದು ವೀಕ್ಷಣೆ ಮಾಡ್ತಾ ಇದ್ದಂಥದ್ದು, ಅದರ ಜೊತೆಗೆ ಟಿಪ್ಪು ಜಯಂತಿ ಆಚರಣೆ ಆಗ್ತಾ ಇರುವಂಥ ಕೆಲವು ಚಿತ್ರಗಳನ್ನ ಸ್ವತಃ ಸಂಸದರ ಜೊತೆಗೆ ಹಂಚಿಕೆ ಮಾಡಿಕೊಂಡಿರುವಂಥದ್ದು, ಬರುವಂತಹ ಸಂದೇಶಗಳನ್ನ ಯಾವುದೂ ನಾನು ತೆರೆದು ನೋಡುವಂತಹ ಪ್ರಕಾಶ ಮಾಡಿಲ್ಲ. ವಿನಾಕಾರಣ ಇವತ್ತು ಏನೋ ಮಾಧ್ಯಮದಲ್ಲಿ ಬರ್ತಾ ಇದೆ, ಅದನ್ನು ಬಹಳ ಸ್ಪಷ್ಟವಾಗಿ ನಿನ್ನೆಯಿಂದ ನಾನು ವಾಹಿನಿಗಳಿಗೆ ಮತ್ತು ದೂರವಾಣಿಯಲ್ಲಿ ಮಾತಾಡುವಂಥ ಸಂದರ್ಭದಲ್ಲಿ ಸ್ಪಷ್ಟತೆಯನ್ನು ಕೊಟ್ಟಿದ್ದೇನೆ. ಯಾವುದೇ ಉದ್ದೇಶ ನೋಡುವಂಥದ್ದು ಇರಲಿಲ್ಲ. ಒಳ್ಳೆಯದು ಕೆಟ್ಟು ಎರಡೂ ಬರುವಂಥದ್ದು, ಯಾವುದೇ ಮೆಸೇಜನ್ನು ಡೌನ್ಲೋಡ್ ಆಗಿಲ್ಲ ಅಥವಾ ತೆರೆದಿಲ್ಲ. ಹೀಗಾಗಿ ಇದರಲ್ಲಿ ಯಾವುದೇ ಉಳಿ ಇಲ್ಲ. ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥ ಶಿಕ್ಷಣ ಸಚಿವರ ಮೊಬೈಲ್ಗೆ ಅಂಥ ಅಶ್ಲೀಲ ಚಿತ್ರಗಳು ಯಾರು ಕಳಿಸಿದ್ರು ಏನು ಅಂತ, ಈಗ ಅದು ಯಾರು ಕಳಿಸಿದ್ದಾರೆ ಏನು ಅನ್ನೋದನ್ನು ತನಿಖೆಗೆ ಒಳಪಡಿಸ್ತೀನಿ ಅಂತದ್ದು ನಾನು ಹೇಳಿದ್ದೇನೆ. ಎರಡನೇದು, ಇದನ್ನು ಯಾವ ರೀತಿ ಆಯಿತು ಅಥವಾ ಯಾವ ಕಾರಣಕ್ಕಾಯಿತು ಅನ್ನೋದನ್ನು ಇದನ್ನು ನಾನು ಪ್ರಶ್ನೆ ಮಾಡೋಕ್ಕಿಂತ ಅದಕ್ಕೆ ನ್ಯಾಯಾಲಯದ ಮುಂದೆ ನಾನು ಒಂದು ದಾವೆನ ಹೂಡಿ ಆಗಿರುವಂತಹ ನನ್ನ ಮಾನನಷ್ಟ ಏನಾಗಿದೆ ಅದನ್ನು ನಾನು ಡಿಫಾರ್ಮೇಷನ್ ಕೇಸ್ ಹಾಕುವಂಥದ್ದಕ್ಕೆ ಮುಂದಾಗ್ತಾ ಇದ್ದೀನಿ. ಜೊತೆಗೆ ಪೊಲೀಸಲ್ಲಿ ನಾನು ನನ್ನ ದೂರನ್ನು ಕೊಡ್ತಾ ಇದ್ದೇನೆ. ಸರ್, ಯಾರ ಮೇಲೆ ಡಿಫಾರ್ಮೇಷನ್ ಕೇಸ್ನ ಯಾರ ಮೇಲೆ ಆಗ್ತಾ ಇದ್ದಾರೆ? ಈಗ ಏನಾಗುತ್ತೆ, ಮಾಧ್ಯಮದ ಒಂದು ಎಷ್ಟು ದ ರೈಟ್ ಟು ಮೀಡಿಯಾ ಇದೆ ಅಥವಾ ರೈಟ್ ಟು ಎನಿ ಇಂಡಿವಿಜುವಲ್ ಏನಿದೆ, ಬಹುಶಃ ಯಾರು ತೆಗ್ದಿದ್ದಾರೆ ಅದು ಅವರಿಂದ ನಾನು ಆ ಪೂರ್ಣ ಮಾಹಿತಿನೂ ಕೂಡ ನಾನು ಪಡ್ಕೊಳ್ಳುವಂಥದ್ದಕ್ಕೆ ಕಾನೂನಲ್ಲಿ ಏನು ಅವಕಾಶ ಇದೆ ಅದನ್ನು ಮುಂದಾಗ್ತದೆ. ಚಳಿಗಾಲದ ಅಧಿವೇಶನ ಇದೆ. ಈ ಅಧಿವೇಶನದಲ್ಲಿ ನೀವು ಸರ್ಕಾರ ಈ ಮುಜುಗರದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಯಾವ ರೀತಿ ತಯಾರಿ ನಡೆಸ್ತಾ ಇದ್ದೀರಿ ನೀವು ಮತ್ತು ಸರ್ಕಾರ? ತಪ್ಪಾಗದೇ ಇರೋದ್ರಿಂದ ಮುಜುಗರ ಆಗುವಂಥ ಪ್ರಶ್ನೆ ಇಲ್ಲ. ಈಗ ಸರ್ಕಾರ ತಮ್ಮನ್ನೇನಾದರೂ ರಾಜೀನಾಮೆ ಏನಾದರೂ ಅಥವಾ ಹೈಕಮಾಂಡಿನ ರಾಜೀನಾಮೆಗೆ ಏನಾದರೂ ಕೇಳಿದೆಯಾ? ಇಲ್ಲ, ನಾನು ಸ್ವತಃ ನಾನು ಮುಖ್ಯಮಂತ್ರಿಗಳಿಗೆ ಹೇಳಿದ್ದೇನೆ, ತಾವು ಕೊಡುವಂಥ ಯಾವುದೇ ಆದೇಶನ ನಾನು ಪಾಲಿಸ್ತೇನೆ. ನನ್ನಿಂದ ಯಾರಿಗೂ ಮುಜುಗರ ಆಗೋದು ಬೇಡ. ಯಾಕಂದರೆ ನಾನು ಬಂದಿರುವಂಥ ಒಂದು ವಂಶ ಮತ್ತು ನನ್ನ ಮನೆತನದ ಹಿನ್ನೆಲೆ ಇಂಥ ಕೃತ್ಯಗಳು ಮಾಡುವಂಥವ್ರು ಅಲ್ಲ ನಾವು. ಅದರಲ್ಲಿ ದೃಶ್ಯಾವಳಿಗಳಲ್ಲೂ ಬಹಳ ನೇರವಾಗಿ ಕಾಣುತ್ತೆ, ಯಾವುದನ್ನು ತೆರೆದು ನೋಡದೇ ಇರುವಂಥದ್ದು. ಸೊ ಹಾಗಾಗಿ ವಿನಾಕಾರಣ ಇಲ್ಲದೆ ಇರುವಂಥದ್ದು ಆಗಿದೆ ಅನ್ನೋದ್ರಾಗ ನಾನು ಒಪ್ಕೊಳಕ್ತಾ ಇರಲಿಲ್ಲ. ಹಲವರ ವಿರೋಧದ ನಡುವೆ ಟಿಪ್ಪು ಜಯಂತಿಯನ್ನು ತಾವು ಸರ್ಕಾರ ಆಚರಿಸೋದಕ್ಕೆ ತಾವು ಮುಂದಾಗಿದ್ರಿ. ಸೊ ಈಗಿರ್ತಕ್ಕಂಥ ಸಂದರ್ಭದಲ್ಲಿ ಸಚಿವರು ಆ ಕ್ಷಣದಲ್ಲಿ ಯಾಕೋ ಒಂದು ಸ್ವಲ್ಪ ಉಡಾಫಿಯಾಗಿ ಕೂತಿದ್ರು ಅಂತಕ್ಕಂಥ ಹೇಳಿಕೆಗಳು ಆ ವಿಡಿಯೋದಲ್ಲೂ ಮತ್ತು ಹೇಳ್ತಕ್ಕಂಥ ಇದರಲ್ಲೂ ಕಾಣಿಸ್ತಾ ಇದ್ದಾವೆ. ಏನು ಆ ಕಾರಣಕ್ಕಾಗಿ ಹೇಳಿ ಅಂಥದ್ದು, ದೃಶ್ಯಾವಳಿಗಳು ಪೂರ್ಣ ಪ್ರಮಾಣದಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಅದರ ಹಿಂದೆ ಅಥವಾ ಮುಂದೆ ಏನು ಮಾಡಿದ್ದೀನಿ ಅಂತ ಎಲ್ಲ ಬಂದಂತಹ ಸಂದೇಶಗಳನ್ನ ಒಬ್ಬ ಜವಾಬ್ದಾರಿತವಾದಂತಹ ಸಚಿವನಾಗಿ ನಾನು ನೋಡಬೇಕಾಗಿರುವಂಥದ್ದು ನನ್ನ ಕರ್ತವ್ಯವಾಗಿತ್ತು. ಬೇರೆ ಸಂದರ್ಭದಲ್ಲಿ ನೋಡ್ತೀನೋ ಬಿಡ್ತೀನೋ, ನಿನ್ನೆ ಇದ್ದಂತಹ ಸನ್ನಿವೇಶಕ್ಕೆ ಎಲ್ಲ ಸಂದೇಶಗಳನ್ನ ನೋಡಬೇಕಾಗಿದ್ದಂಥದ್ದು ನನ್ನ ಕರ್ತವ್ಯ. ಇದು ಸಚಿವರ ಮಾತು. ರಾಯಚೂರಿನಿಂದ ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆ ವಿಶ್ವನಾಥ್ ಹೋಗಾರ್, ಸುವರ್ಣ ನ್ಯೂಸ್.